ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಇವತ್ತು ಎಸ್ಐಟಿ ಕಚೇರಿಗೆ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮಹಂತಿ ಅವರು ಬಂದಿದ್ದು ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಿದ್ದಾರೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಕೂಡ ನಡೆದಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಂತಿ ನೇತೃತ್ವದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಈವರೆಗಿನ ತನಿಖೆಯ ಬಗ್ಗೆ ಮಾಹಿತಿಯನ್ನ ಎಸ್ಐಟಿ ಮುಖ್ಯಸ್ಥರು ಪಡೆದುಕೊಂಡಿದ್ದಾರೆ. ತನಿಖಾ ವರದಿ ಪ್ರಗತಿ ವರದಿ ನಂತರದಲ್ಲಿ ಪ್ರಣಬ್ ಮಹಂತಿ ಅವರು ಮುಂದಿನ ತನಿಖೆಯ ಬ್ಲೂ ಪ್ರಿಂಟ್ ಅನ್ನು ಕೂಡ ಸಿದ್ಧ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಮುಂದಿನ ತನಿಖೆ ಅಂತಂದ್ರೆ ಹೇಗೆ, ಈಗಾಗಲೇ ಹಲವರನ್ನ ಕರೆಸಿ ವಿಚಾರಣೆಯನ್ನ ಮಾಡಿ ಕಳಿಸಿದ್ದಾಗಿದೆ. ಮುಂದುವರೆದಂತೆ ವಿಚಾರಣೆ ಮಾಡಿ ಹೊರಕ್ಕೆ ಹೋದವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಅವರನ್ನ ಬಂಧನಕ್ಕೆ ಒಳಪಡಿಸೋದಾ, ಇನ್ನುಳಿದಂತೆ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಯಾಕಂದ್ರೆ ಇಲ್ಲಿಯವರೆಗೂ ಗುಂಡಿ ಅಗಿಯೋದ್ರಲ್ಲಿದ್ದಂತಹ ವೇಗ ನಂತರದಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂತಹ ಅಪವಾದ ಎಸ್ಐಟಿಯ ಮೇಲಿದೆ. ನಿಜಕ್ಕೂ ಆ ರೀತಿಯಾದಂತಹ ಸ್ಲೋಡೌನ್ ಆಗಿದೆಯಾ ಎಸ್ಐಟಿಯ ತನಿಖೆ ಅನ್ನುವಂತಹ ಪ್ರಶ್ನೆಗೆ ಇವತ್ತಿನ ಸಭೆಯ ನಂತರದಲ್ಲಿ ಏನು ಬೆಳವಣಿಗೆ ಆಗುತ್ತೆ, ಯಾವ ರೀತಿಯ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೆಳ್ತಂಗಡಿ ಕಚೇರಿಯಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಂತಿ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಆಗಿದೆ. ಮುಂದುವರೆದಂತೆ ಏನು ಈ ತನಿಖೆಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡೋದಾ ಅಥವಾ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಇನ್ನು ಎಸ್ಐಟಿ ಮುಖ್ಯಸ್ಥರ ಭೇಟಿಯ ನಂತರದಲ್ಲಿ ಚರ್ಚೆಯ ನಂತರದಲ್ಲಿ ವರದಿಯನ್ನ ಪಡ್ಕೊಂಡಾಗಿದೆ. ಈಗ ಎಸ್ಐಟಿ ಸಭೆಯಲ್ಲಿ ವಿಠಲ್ ಗೌಡ ವಿಚಾರವೂ ಕೂಡ ಬಹುಮುಖ್ಯವಾಗಿ ಚರ್ಚೆಗೆ ಒಳಪಟ್ಟಿದೆಯಂತೆ. ಯಾಕೆ ಅಂದ್ರೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ರಾಶಿ ರಾಶಿ ಕಳೆಬರ ಇದೆ ಅಂತ ಆತ ಹೇಳಿಕೆ ಕೊಟ್ಟ. ಅದು ಯಾವಾಗ, ವಿಚಾರಣೆ ಆದ ನಂತರದಲ್ಲಿ ಮಾಡಿದಂತಹ ವಿಡಿಯೋ ಅದು. ಸ್ಥಳ ಪರಿಶೀಲನೆ ವೇಳೆ ಸಾಕಷ್ಟು ಅಸ್ಥಿಪಂಜರ ಸಿಕ್ಕಿದೆ ಅನ್ನೋದನ್ನ ವಿಠಲ್ ಗೌಡ ತನ್ನ ವಿಡಿಯೋಲ್ಲಿ ಹೇಳಿದ್ದ. ವಿಚಾರಣೆ ವೇಳೆಯೂ ಕೂಡ ಈ ಬಗ್ಗೆ ಹೇಳಿಕೆ ನೀಡಿರುವಂತಹ ವಿಠಲ್ ಗೌಡ ಹೇಳಿಕೆಯ ಬೆನ್ನಲ್ಲೇ ಮುಂದಿನ ಕಾರ್ಯಾಚರಣೆ ಬಗ್ಗೆ ಚರ್ಚೆ ನಡೆಸುವಂತಹ ವಿಚಾರವಾಗಿಯೂ ಕೂಡ ಇವತ್ತು ಮೀಟಿಂಗ್ನಲ್ಲಿ ವಿಷಯ ಒಳಪಟ್ಟಿದೆ ಅಂತ. ವಿಠಲ್ ಗೌಡ ನಿಜವಾಗ್ಲೂ ಕೂಡ ವಿಡಿಯೋದಲ್ಲಿ ಹೊರಗೆ ಬಂದು ಏನು ಹೇಳಿದ್ದಾನೆ ಅದೇ ತನಿಖಾ ಹಂತದಲ್ಲೂ ಕೂಡ ಹೇಳ್ಕೊಂಡಿರೋದಾ? ಹಾಗಾದ್ರೆ ನಿಜವಾಗ್ಲೂ ಆತ ಹೇಳಿದ ಹಾಗೆ ರಾಶಿ ರಾಶಿ ಅಸ್ಥಿಪಂಜರಗಳು ಸಿಕ್ಬಿಟ್ಟಿವ್ಯಾ ಅಥವಾ ಸುಳ್ಳು ದಾರಿ ತಪ್ಪಿಸುವಂತಹ ಕೆಲಸವನ್ನ ಮತ್ತೆ ಮುಂದುವರಿಸಿದ್ಯಾ ಈ ತಂಡ ಅನ್ನುವಂತಹ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ವಿಠಲ್ ಗೌಡ ಎಸ್ಐಟಿ ತನಿಖೆ ಇನ್ನೂ ನಡೀತಿರ್ಬೇಕಾದ್ರೆ, ತನಿಖೆಯ ಭಾಗವಾಗಿ ಆತನೂ ಕೂಡ ಇರಬೇಕಾದ್ರೆ, ಯಾಕಂದ್ರೆ ಆತನು ಒಬ್ಬ ಆರೋಪಿತ ಸ್ಥಾನದಲ್ಲಿರಬೇಕಾದ್ರೆ ಹೇಗೆ ಹೇಳಿಕೆಯನ್ನ ಕೊಟ್ಟ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಮುಂದುವರೆದಂತೆ ಏನು ಆಕ್ಷನ್ ತೆಗೆದುಕೊಳ್ಳುತ್ತೆ ಎಸ್ಐಟಿ ಅನ್ನುವಂತಹ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ವಿಠಲ್ ಗೌಡ ಸೌಜನ್ಯಾಳ ಮಾವ, ಆತನು ಕೂಡ ಈ ಒಂದು ಪ್ರಕರಣದಲ್ಲಿ ಷಡ್ಯಂತ್ರದಲ್ಲಿ ಭಾಗಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರೆದು ಸುಮಾರು 1 ವಾರಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಈಗ ವಿಠಲ್ ಗೌಡ ವಿಚಾರವಾಗಿ ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಾದಂತಹ ವಿಚಾರಗಳು ಚರ್ಚೆಗೆ ಒಳಪಟ್ಟಿದೆ ಮತ್ತು ಇಲ್ಲಿವರೆಗೂ ಕೇಳಿ ಬಂದಿರೋದು ಏನು ಅಂದ್ರೆ ಗುಂಡಿ ಅಗಿಯೋದ್ರಲ್ಲಿದ್ದಂತಹ ವೇಗ ನಂತರದ ತನಿಖೆಯಲ್ಲಿ ಕಾಣಿಸ್ತಿಲ್ಲ ಅಂತ. ಈ ವಿಷಯವಾಗಿ ಈಗ ಎಸ್ಐಟಿ ತನಿಖೆಯಲ್ಲಿ ಯಾವ ರೀತಿಯ ತಿರುವನ್ನ ಪಡ್ಕೊಳ್ಬಹುದು, ಯಾವ ರೀತಿ ಪ್ರಗತಿ ಕಾಣ್ತಾ ಇದೆ? ದಿವ್ಯ, ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಪ್ರಣಬ್ ಮಹಂತಿ ಅವರು ಎಸ್ಐಟಿ ಮುಖ್ಯಸ್ಥರು ಅವರು ಸಭೆಯನ್ನ ಮಾಡ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ. ಒಂದು ಪ್ರಮುಖವಾಗಿ ಈ ಸೌಜನ್ಯದ ಮಾವ ವಿಠಲ್ ಗೌಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಆ ಬಗ್ಗೆನೂ ಸಾಕಷ್ಟು ಚರ್ಚೆಯನ್ನ ಮಾಡಿರುವಂತದ್ದು ಅಧಿಕಾರಿಗಳ ಜೊತೆ. ಯಾವಾಗ ವಿಠಲ್ ಗೌಡ ಈ ತಲೆಬುರುಡೆಯನ್ನ ತಂದಿರುವಂತದ್ದು ಗೊತ್ತಾಗುತ್ತೆ, ಆ ಬಳಿಕ ಆತನನ್ನ ಮಹಜರ್ ಮಾಡಲಾಗುತ್ತೆ. ಆ ಬಳಿಕ ಆತ ಹೇಳಿಕೆಯ ಸಂದರ್ಭದಲ್ಲೂ ಅಧಿಕಾರಿಗಳ ಮುಂದೆ ತಾನು ಹೇಳಿರುವಂತ ಹೇಳಿಕೆಗಳೇನಿದೆ, ಈ ಒಂದು ಸಂದರ್ಭದಲ್ಲಿ ರಾಶಿ ರಾಶಿ ಹೆಣಗಳ ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದನ್ನ ಆತ ಹೇಳ್ಕೊಂಡಿದ್ದಾನೆ. ಆ ಬಳಿಕ ವಿಚಾರಣೆ ಎಲ್ಲ ಮುಗಿಸಿದ ನಂತರ ಆತನನ್ನ ಕಳಿಸಿದ ಬಳಿಕ ಆತ ಒಂದು ವಿಡಿಯೋ ಮಾಡಿ, ಆತನೇ ಯಾರಿಗೂ ಸಿಗದೆ ಆತನೇ ಒಂದು ವಿಡಿಯೋ ಮಾಡಿ ಆ ವಿಡಿಯೋದಲ್ಲಿ ಈ ರೀತಿಯಾಗುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸ್ಥಳ ಮಹಜರಿಗೆ ಹೋದಂತ ಸಂದರ್ಭದಲ್ಲಿ 10 ಶವಗಳ ಮೂಳೆಗಳಲ್ಲಿ ರಾಶಿ ರಾಶಿಯಾಗಿ ಬಿದ್ದಿತ್ತು ಅನ್ನುವಂಥದ್ದನ್ನ ಆತ ಹೇಳ್ಕೊಂಡಿದ್ದಾನೆ. ಈ ಕಾರಣಕ್ಕಾಗಿ ಇದನ್ನು ಸಭೆಯ ಸಂದರ್ಭದಲ್ಲಿ ಚರ್ಚೆ ಮಾಡಲಾಗಿತ್ತು. ಯಾವ ಕಾರಣಕ್ಕಾಗಿ ವಿಠಲ್ ಗೌಡ ಈ ರೀತಿಯಾದಂತ ಮಾತುಗಳನ್ನ ಹೇಳ್ಕೊಂಡಿರುವಂತದ್ದು ಅಂದ್ರೆ ಎಸ್ಐಟಿ ಅಧಿಕಾರಿಗಳೇ ಮಹಜರ್ ಮಾಡುವಂತ ಕೆಲಸಗಳನ್ನ ಮಾಡಿದ, ಅವರಿಗೆ ಕಾಣದೇ ಇರುವಂತ ರಾಶಿ ರಾಶಿ ಮೂಳೆಗಳು ಈತನಿಗೆ ಯಾವ ರೀತಿ ಕಾಣಿಸಿರುವಂತದ್ದು, ಜೊತೆಗೆ ಯಾವ ಕಾರಣಕ್ಕಾಗಿ ಆತ ಈ ರೀತಿಯಾದಂತಹ
ಹೇಳಿಕೆಯನ್ನ ಆ ಬಳಿಕ ಕೊಟ್ಟಿದ್ದಾನೆ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಅದಕ್ಕೆ ಏನು ಮುಂದಿನ ಕ್ರಮ ಮಾಡಬೇಕು ಅದನ್ನ ಸೂಚನೆಯನ್ನ ಮೊಹಂತಿ ಅವರು ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಯಿಂದ ಈ ಒಂದು ಪ್ರಕರಣ ಬಹಳಷ್ಟು ವೇಗವನ್ನು ಪಡೆದುಕೊಂಡಿಲ್ಲ ಅನ್ನುವಂಥದ್ದು ಈ ತನಿಖೆಯ ಹಿನ್ನೆಲೆಯಲ್ಲಿ. ಹಾಗಾಗಿ ಆ ತನಿಖೆಯನ್ನ ವೇಗಪಡಿಸ್ಕೊಳ್ಬೇಕು ಅನ್ನುವಂತ ಬಹಳಷ್ಟು ಒತ್ತಡಗಳು ಕೇಳಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ಯಾವಾಗ ಉತ್ಖನನ ಕಾರ್ಯಗಳೆಲ್ಲ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಬಹಳಷ್ಟು ವೇಗವಾಗಿ ಎಲ್ಲವನ್ನ ಮಾಡಿರುವಂತ SIT ತಂಡ ಈಗ ತನಿಖೆಯನ್ನ ಈ ರೀತಿಯಾಗಿ ಯಾಕೆ ವಿಳಂಬ ಮಾಡ್ತಾ ಇದೆ ಅನ್ನುವಂತ ಚರ್ಚೆಗಳೆಲ್ಲ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ವಿಚಾರದಲ್ಲೂ ಮೊಹಂತಿ ಅವರು ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ಮಾಡಿದರೆ ಆದಷ್ಟು ಬೇಗ ಈ ಪ್ರಕರಣದ ಒಂದು ಅಂತಿಮ ಸ್ವರೂಪ ಏನಿದೆ ಅದನ್ನ ವರದಿಯನ್ನ ತರಿಸುವಂತ ಕೆಲಸಗಳನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಈ ಸಂದರ್ಭದಲ್ಲಿ ಮೊಹಂತಿ ಅವರು ಕೊಟ್ಟಿರುವಂತದ್ದು. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸುಖಪಾಲ್ ಪೊಳಲಿ ನಿಮ್ಮೆಲ್ಲ ಮಾಹಿತಿಗೆ.